ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಉಪ್ಪಿನ ದೀಪ ಅಂತ ಅಂದರೆ ಅದು ಈಗಿನ ಕೆಲವು ಹೆಣ್ಮಕ್ಳಿಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಯಾಕಂದರೆ ಉಪ್ಪು ಅನ್ನೋದು ಏನು ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದನ್ನೆಲ್ಲ ಕೂಡ ತೆಗ್ದಾಕುವಂಥ ಗುಣನ ಹೊಂದಿರೋ ಅಂಥ ಉಪ್ಪು ಇದು. ಉಪ್ಪಿನ ದೀಪ ಯಾವಾಗ ಹಚ್ಬೇಕು, ಯಾವ ಟೈಮಲ್ಲಿ ಹಚ್ಬೇಕು ಅಂತ ತಿಳಿಯೋದಾದರೆ ಇದು 100% ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಯಾಕಂದರೆ ನಾವು ಒಬ್ರಿಗೆ ಹೇಳ್ಬೇಕಂತ ಅಂದರೆ ಇದನ್ನೆಲ್ಲ ನಾವು ಮಾಡಿ ನಮಗೆ ಯೂಸ್ ಆದರೆ ಮಾತ್ರ ನಾವು ಬೇರೆಯವ್ರಿಗೆ ಹೇಳಬೇಕು. ಅದು ನಮಗೇನು ವರ್ಕ್ ಆಗಿಲ್ಲ ಅಂತಂದರೆ ನಾವು ಬೇರೆಯವ್ರಿಗೆ ಹೇಳಬಾರ್ದು. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಇದನ್ನು ನಾನು ಮಾಡಿದ್ದೀನಿ, ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಅದು ಬಂದುಬಿಡುತ್ತೆ ನಮಗೆ ಆ ಟೈಮಿಗೆ, ಆ ಮೈಂಡು ಬಂದುಬಿಡುತ್ತೆ ನಮಗೆ ಈ ಥರ ಮಾಡಬೇಕನ್ನೋದು. ಅದಕ್ಕೋಸ್ಕರನೇ ಇದನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಉಪ್ಪಿನ ದೀಪ ಅಂತ ಅಂದರೆ ಫಸ್ಟು ಉಪ್ಪಿನ ದೀಪ ಅದು ನಮ್ಮ ಸ್ವಯಾರ್ಜಿತ ದುಡ್ಡು. ಅಂದರೆ ನಮ್ಮ ಹತ್ರ ಏನಿರುತ್ತಲ್ಲ ದುಡ್ಡು, ಅದು ನಾವೀಗ ದೀಪ ನಾನು ಹಚ್ತಿದ್ದೀನಿ ಅಂತ ತಿಳ್ಕೊಳ್ಳೋದಾದರೆ ದುಡ್ಡು ನನ್ನದೇ ಆಗಿರಬೇಕು. ನಾನು ನನ್ನ ಹಸ್ಬೆಂಡ್ ಅಥವಾ ನನ್ನ ಹಸ್ಬೆಂಡು ನನ್ನದು, ನಾವಿಬ್ಬರದೇ ದುಡ್ಡಾಗಿರಬೇಕು. ನಾವು ಬೇರೆಯವ್ರ ದುಡ್ಡೆಲ್ಲ ತೊಗೊಂಡು ಇದರಲ್ಲಿ ಉಪ್ಪಿನ ದೀಪ ಹಚ್ಚೋದ್ರಿಂದ ನಮಗೆ ಏನೂ ಯೂಸು ಇಲ್ಲ. ಮೊದಲನೇದಾಗಿ ಇದನ್ನು ಶುಕ್ರವಾರ ಅಂದರೆ ಬ್ರಾಹ್ಮಿ ಮುಹೂರ್ತ 5:30 ಒಳಗಡೆ ಈ ಉಪ್ಪಿನ ದೀಪನ ಹಚ್ಚಬೇಕು. ಬೆಳಗ್ಗೆ ಮತ್ತು ಸಂಜೆ ಹಚ್ಚಬೇಕು. 5:30 ಒಳಗಡೆ, ಬೆಳಗಿನ ಜಾವ 5:30 ಒಳಗಡೆ ಸೂರ್ಯ ಉದಯ ಅಸ್ತ ಆಗೋ ಅಷ್ಟರಲ್ಲಿ ಈ ಉಪ್ಪಿನ ದೀಪನ ಹಚ್ಚಿದ್ರೆ 100ಕ್ಕೆ 100% ಖಂಡಿತ ವರ್ಕ್ ಆಗುತ್ತೆ. ಶುಕ್ರವಾರ, ಕೆಲವರು ಮಂಗಳವಾರನೂ ಮಾಡಬಹುದಾ ಅಂತ ಕಮೆಂಟ್ ಹಾಕ್ತೀರಾ. ಮಂಗಳವಾರ ಬೇಡ, ಶುಕ್ರವಾರ ಮಾಡಿದ್ರೇ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದನ್ನು ನಮ್ಮದೇ ಓನ್ ದುಡ್ಡಲ್ಲಿ ಉಪ್ಪಿನ ತೊಗೊಂಡು ಬರಬೇಕು. ಮನೆಗೆ ಉಪ್ಪನ್ನ ತೊಗೊಂಡು ಬರಬೇಕು. ಅಂದರೆ ನಾವು ಇವತ್ತು ನಾಳೆ ದೀಪ ಹಚ್ತಾ ಇದ್ದೀವಿ ಶುಕ್ರವಾರ ಅಂದರೆ ಹಿಂದಿನ ದಿನವೇ ನಾವು ಎಲ್ಲ ಪ್ರಿಪ್ರೇಷನ್ನು ಮಾಡ್ಕೋಬೇಕು. ಯಾಕಂದರೆ ಅವತ್ತಿಗೇ ಮಾಡ್ಕೊಳಕ್ಕಾಗಲ್ಲ, ಬೇಗ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ನಾವು ಉಪ್ಪನ್ನ 1 ಪ್ಯಾಕೆಟು ಉಪ್ಪನ್ನ ತೊಗೊಂಬರ್ಬೇಕು. ಅದು ಕಲ್ಲುಪ್ಪು, ನುಣ್ಣುಪ್ಪೆಲ್ಲ ಯೂಸ್ ಮಾಡಬಾರ್ದು. ಮತ್ತು ಉಪ್ಪಿನ ದೀಪ ಹಚ್ಬೇಕಾದ್ರೆ ನಾವು ಕೆಂಪು ಅಥವಾ ಹಳದಿ ಹೂವನ್ನ ಯೂಸ್ ಮಾಡಬೇಕು. ನಕಾರಾತ್ಮಕ ಶಕ್ತಿನ ಇದು ಎಲ್ಲ ಅಬ್ಸರ್ವ್ ಮಾಡುತ್ತೆ. ಅಂದರೆ ಮನೇಲಿರೋ ಅಂಥ ನೆಗೆಟಿವ್ ಎನರ್ಜಿನೆಲ್ಲ ಇದು ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರನೇ ಇದನ್ನು ನಾವೇನು ಮಾಡಬೇಕು ಅಂದರೆ ಗುರುವಾರದ ದಿವಸನೇ ಎಲ್ಲ ತೊಗೊಬಂದು ಮನೆಯೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡು ಈ ಉಪ್ಪಿನ ದೀಪನ ಬೆಳಗಿನ ಜಾವ 5:30 ಅಷ್ಟರಲ್ಲಿ ಪೂಜೆನ ಮಾಡಿರಬೇಕು. ಈ ದೀಪನ ಹಚ್ಬೇಕಾದ್ರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂಜ್ಯೋತಿರ್ ನಮಸ್ತುತೆ ಅಂತ ಈ ಥರ ಮಂತ್ರನ ಹೇಳ್ಕೊಂಡು ಖಂಡಿತ ಹಚ್ಚಿ. 3 ಊದುಬತ್ತಿಯಿಂದ ಮಾಡೋದ್ರಿಂದ 3 ಊದುಬತ್ತಿ ಅಷ್ಟೇ ತೊಗೋಬೇಕಾಗಿರೋದು. ಮತ್ತು ಹೂವು ಎಲ್ಲ ನಾವು ಬೆಸ ಸಂಖ್ಯೆಲ್ಲೇ ತೊಗೋಬೇಕು. 3, 5, 9 ಈ ಥರದ್ರಲ್ಲೇ ನಾವು ತೊಗೊಂಡು ಪೂಜೆನ ದೇವರಿಗೆ ಮಾಡಬೇಕಾಗಿರೋದು. ಇದನ್ನು ಪೂರ್ತಿ ಡೀಟೇಲಾಗಿ ವಿಡಿಯೋ ಮಾಡಿ ಅಂತ ಅಂದರೆ ನಾನು ಅದನ್ನು ಕೂಡ ಮಾಡ್ತೀನಿ. ಇವಾಗ ಇದ್ರ ಬಗ್ಗೆ ಇದ್ರದ್ದು ಮಹತ್ವ ಏನು ಅನ್ನೋದನ್ನು ನಾನು ಹೇಳ್ತಾ ಇರೋದು ನಿಮಗೆ ಅಷ್ಟೇ. ನಿಮಗೆ ಪೂರ್ತಿ ಡೀಟೇಲಾಗಿ ಮಾಡಿ ಯಾವ್ಯಾವ ಥರ ಮಾಡಬೇಕು ಮತ್ತು ಇದಕ್ಕೆ ಏನೇನು ತೊಗೊಂಡು ಬರಬೇಕು, ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಮಾಡ್ತಾರೆ. ಬಟ್ ನಾನು ಈ ಥರ ಮಾಡಿರೋದ್ರಿಂದ ನನಗೆ 100ಕ್ಕೆ 100% ಹೆಲ್ತಲ್ಲಾಗಿರ್ಬೋದು, ಅಮೌಂಟಲ್ಲಾಗಿರ್ಬೋದು, ಅಂದರೆ ದುಡ್ಡಿನ ವಿಷಯದಲ್ಲಾಗಿರ್ಬೋದು ನನಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಅದಕ್ಕೋಸ್ಕರ ನಾನು ಇದನ್ನು ವಿಡಿಯೋನ ಮಾಡಿ ನಿಮಗೆ ಹೇಳ್ತಾ ಇರೋದು, ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಮತ್ತು ನಾವು ಉಪ್ಪಿನ ದೀಪನ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮಗೆ ದುಡ್ಡು ಅದು ಎಲ್ಲಿಂದನಾದರೂ ಆಗಿರಲಿ ಆಕರ್ಷಣೆ ಮಾಡುತ್ತೆ. ದುಡ್ಡನ್ನ ನಮ್ಮ ಹತ್ರ ಸೆಳೆಯುತ್ತೆ ಬರಲಿಕ್ಕೆ. ಯಾರಿಗಾದ್ರೂ ನಾವೀಗ ಅಮೌಂಟ್ ಕೊಟ್ಬಿಟ್ಟಿರ್ತೀವಿ, ಅವರು ನಮಗೆ ತುಂಬ ಅಂದರೆ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಮುಂದೆ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ ಅಮೌಂಟ್ ಕೊಡಲಿಕ್ಕೆ. ನೀವು ಈ ಥರ ಉಪ್ಪಿನ ದೀಪನ ಒಂದೇ ಒಂದು ಸರ್ತಿ ಅಂದರೆ 3 ವಾರ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ.
ಎಷ್ಟು ಅದ್ಭುತವಾಗಿ ರಿಸಲ್ಟ್ ಸಿಗುತ್ತೆ ಅಂತ. ನೀವು 3ನೇ ವಾರ ನೀವು ಈ ವಾರದಿಂದ ನೀವು ದೀಪ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ನೆಕ್ಸ್ಟ್ ಶುಕ್ರವಾರದಷ್ಟರಲ್ಲೇ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕುತ್ತೆ. ಅದಕ್ಕೋಸ್ಕರನೇ ನೀವು ಈ ಉಪ್ಪಿನ ದೀಪನ ಹಚ್ಚಿ ನೋಡಿ. ನನಗೆ ಓನ್ ಎಕ್ಸ್ಪೀರಿಯೆನ್ಸು ನನಗೆ ಆಗಿದ್ದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು. ಒಂದು ಸರ್ತಿ ಮಾಡಿ ನೋಡಿ, ನೀವು 100% ನೀವು ನನಗೆ ಕಮೆಂಟ್ ಹಾಕ್ತೀರಾ, ಚೆನ್ನಾಗಿ ಯೂಸ್ ಆಗಿದೆ ಮೇಡಮ್ ಅಂತ ಹೇಳ್ತೀರಾ. ಟ್ರೈ ಮಾಡಿ ನೋಡಿ. ಮತ್ತು ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಚಬೇಕು ಅಂತ ಹೇಳಿದ್ದೀನಿ. ಬೆಳಗ್ಗೆ ಮತ್ತು ಬೆಳಗ್ಗೆ 5:15 ಕೆಲ್ಸಕ್ಕೆ ಹೋಗೋ ವುಮೆನ್ಸ್ಗಳು ತುಂಬ ಜನ ಇರ್ತಾರೆ ನಮ್ಮ ಈ ಬೆಂಗಳೂರು ಸಿಟಿಲಿ. ಅಂಥವ್ರಿಗೆಲ್ಲ ಏನಪ್ಪ ಅಂತ ಅಂದರೆ ಬೆಳಗಿನ ಜಾವ ನೀವು 5:15 ಏನು ಹಚ್ಚಿರ್ತೀರೋ ಅದು ಸಂಜೆ ಅದು ಎಷ್ಟೋವರೆಗೂ ಉರಿಯುತ್ತೋ ಅಷ್ಟೋವರೆಗೂ ಉರಿಲಿ ದೀಪ. ಅದಾದಮೇಲೆ ಈಗ ಸಂಜೆನೂ ಅಷ್ಟೇ 5:30 ಒಳಗಡೆ ಹಚ್ಬೇಕು. ಅದು ಸೂರ್ಯ ತನ್ನ ತಾಯಿ ಗರ್ಭದೊಳಗಡೆ ಹೋಗೋ ಅಷ್ಟರಲ್ಲಿ ನಾವು ಈ ದೀಪನ ಹಚ್ಚಬೇಕು. ಈಗ ಲೇಡೀಸ್ ಎಲ್ಲ ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಆಗಲ್ಲ ಇದು. ಮನೇಲಿರೋರ್ಗಾದರೆ ಖಂಡಿತ ಇದಾಗುತ್ತೆ. ನಾವು ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಕೆಲವು ಹೆಣ್ಮಕ್ಳಿಗೆ 5:30 ಒಳಗಡೆ ಆಗಲ್ವಲ್ಲ, ಪರವಾಗಿಲ್ಲ, ಬೇಡ. ಆ ದೀಪನ ಹಾಗೆ ಉಪ್ಪಿನ ದೀಪನ ಉಪ್ಪಿನ ದೀಪ ಪೂರ್ತಿ ಅದೇನಿದೆ ಎಲ್ಲ ಎತ್ಕೊಬಂದು ಹೂವು ಮತ್ತು ಇದೆಲ್ಲ ಎತ್ಕೊಂಡು ಬತ್ತಿ ಎಲ್ಲನೂ ಆ ಉಪ್ಪು ಏನಿದೆಯೋ ಆ ಉಪ್ಪನ್ನ ಸಿಂಕಲ್ಲಿ ಹಾಕ್ಬಿಡ್ಬೇಕು. ಯಾವುದೇ ಗಿಡಕ್ಕೆ ಹಸಿರು ಗಿಡದ ಮೇಲೆ ಯೂಸ್ ಮಾಡಬಾರ್ದು. ಕೆಲವ್ರು ಹೇಳ್ತೀರಾ ಹಸಿರು ಗಿಡದ ಮೇಲೆ ಹಾಕ್ಬೇಕಂತ. ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಅದ್ರ ಮೇಲೆ ಕ್ರಿಮಿಕೀಟಗಳು ಕೂತ್ಕೊಂಡು ನಾವು ತಿನ್ನೋವಂಥ ಆಹಾರಕ್ಕೆ ಬಂದು ಸೇರಿಕೊಂಡ್ರೆ ಈಗೇನು ನೆಗೆಟಿವ್ ಎನರ್ಜಿ ಎಲ್ಲ ನಮ್ಮ ಮನೇಲಿ ನಾವು ಅಷ್ಟು 5:15 ಎದ್ದು ಪೂಜೆ ಎಲ್ಲ ಮಾಡಿರ್ತೀವಲ್ಲ, ಆ ನೆಗೆಟಿವ್ ಎನರ್ಜಿ ಎಲ್ಲ ಇದು ತೊಗೊಂಡಿರುತ್ತೆ ನೋಡಿ. ಈ ಉಪ್ಪು ಅಬ್ಸರ್ವ್ ಮಾಡಿರುತ್ತೆ. ನೀವು ಅನ್ಕೋತೀರಾ ಉಪ್ಪು ಮತ್ತು ನೀರು ಎರಡೂ ಕೂಡ ನಾವು ಮಾತಾಡೋ ಮಾತಾಗಿರ್ಬೋದು, ಪ್ರತಿಯೊಂದೂ ಉಪ್ಪು ಮತ್ತು ನೀರು ಎರಡೂ ಕೂಡ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಅಡುಗೆ ಮಾಡಬೇಕಾದ್ರೆ ಆಗಿರ್ಬೋದು, ಪೂಜೆ ಮಾಡಬೇಕಾದ್ರೆ ಆಗಿರ್ಬೋದು, ಮನಸ್ಸಲ್ಲಿ ಒಂದು ಇಟ್ಕೊಂಡು ಬಾಯಲ್ಲಿ ಒಂದು ಹೇಳಿ ಮಾಡಬಾರ್ದು. ಅದು ನಾವು ತಿನ್ನೋ ಅನ್ನದೊಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಉಪ್ಪು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರನೇ ಅದನ್ನೇನು ಮಾಡಬೇಕು ಅಂದರೆ ಸಿಂಕಲ್ಲಿ ಹಾಕಿ ನೀರು ಇದ್ಬಿಡಬೇಕು. ಇಲ್ಲ ಅಂದರೆ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಿ ನೀರು ಇದ್ಬಿಟ್ರೆ ಅದು ಹೋಗ್ಬಿಡುತ್ತೆ. ಆ ನಕಾರಾತ್ಮಕ ಶಕ್ತಿ ಎಲ್ಲ ಅದು ಅಬ್ಸರ್ವ್ ಮಾಡಿ ಅದು ಅಲ್ಲಿಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಕೆಲವರು ಮನೆ ಮುಂದೆಗಡೆ ಇರೋ ಗಿಡಕ್ಕೆ ಹಾಕ್ಬಿಡ್ತೀರಾ. ಆ ಥರ ಎಲ್ಲ ಮಾಡಬಾರ್ದು. ಅದನ್ನು ಅಷ್ಟೇ ನೀಟಾಗಿ ಎತ್ಕೊಂಡೋಗಿ ಬೆಳಗ್ಗೆ ಅಂದರೆ ಇವತ್ತು ಶುಕ್ರವಾರ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡಿರ್ತೀವಿ 5:15ಗೆ. ಅದಾದಮೇಲೆ ನಾವು ಶನಿವಾರ ಬೆಳಗ್ಗೆನೇ ಎದ್ದು ಏನು ಉಪ್ಪು ಇರುತ್ತೆ ಆ ಪೂರ್ತಿನ ಸಿಂಕ್ ಇದ್ದರೆ ಸಿಂಕಿಗೆ ಹಾಕಿ ನೀರು ಇದ್ಬಿಡಿ. ಸಿಂಕ್ ಇಲ್ಲ ನಮ್ಮ ಮನೇಲಿ ಅಂತ ಅನ್ನೋರಾದರೆ ಆಚೆ ಅಂದರೆ ನಾವು ಯಾರೂ ಓಡಾಡಬಾರ್ದು. ನಾವು ಉಪ್ಪನ್ನ ಹಾಕಿರೋ ಜಾಗದಲ್ಲಿ ಯಾರೂ ಓಡಾಡಬಾರ್ದು. ಆ ಥರ ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಮುಂದೆ ನಾನು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು.